ಆಮೇಲೆ ಇದ್ರ ಜೊತೆಗೆ ಇನ್ನು ಕೆಲವು ಇನ್ಫಾರ್ಮೇಷನ್ಸ್ ಮಾಧ್ಯಮದಾರ ಹೀಗೆ ಇದು ಕೊಟ್ಟಿದ್ದೀನಿ ನೋಡಿ. ಎರಡನೇ ಪೇಜಲ್ಲಿ ಡೀಸೆಲ್ಗೆ ಎಷ್ಟು ಖರ್ಚಾಗ್ತಿತ್ತು, ಡಿಫರೆನ್ಸ್ ಎಷ್ಟಿದೆ, ಇದು ಕರೆಕ್ಟಾಗಿ ಕೊಟ್ಟಿದ್ದೀನಿ. ಒಟ್ಟು 9,56,00,000 ನಮಗೆ ಪ್ರತಿದಿನ ಹೆಚ್ಚುವರಿಯಾಗಿ 5 ವರ್ಷಕ್ಕೆ ಮುಂಚೆ ಏನು ದರ ಪರಿಷ್ಕರಣೆ ಆಯಿತು, ಈಗ ನಮಗೆ ಹೆಚ್ಚು ಖರ್ಚಾಗ್ತಾ ಇದೆ. ಆಮೇಲೆ ರೇಟ್ಸು ಅಷ್ಟೇ. ಇತರೆ ರಾಜ್ಯದ ನಿಗಮಗಳ ಹಾಲಿ ವಿಧಿಸುತ್ತಿರುವ ಪೈಸೆ ಕಿಲೋಮೀಟರ್ ವಿವರಗಳು. ಕರ್ನಾಟಕ 81 ಪೈಸೆನೇ ನಗರ ಸಾರಿಗೆ, 81 ರೂಪಾಯಿ ಅಲ್ವಾ. ಆಂಧ್ರ ಪ್ರದೇಶ 123, ತೆಲಂಗಾಣ 131, ಮಹಾರಾಷ್ಟ್ರ 145. ಅದೇ ರೀತಿ ಸಾಮಾನ್ಯ, ವೇಗದೂತ, ರಾಜಹಂಸ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮ್ಮದೇನೆ ಕಡಿಮೆ ಇರೋದು ಈಗಲೂ. ಆಮೇಲೆ ಹಿಂದಿನ ಪ್ರಯಾಣ ದರ ಏರಿಕೆ 26/2/2020ರಲ್ಲಿ 12% ಜಾಸ್ತಿ ಮಾಡ್ತಾರೆ. ಯಾರ 12ರಲ್ಲಿ 2020ರಲ್ಲಿ ಮಂತ್ರಿಗಳಾಗಿದ್ದವರು, ಸರ್ಕಾರ ಯಾರ್ದಿದ್ದು, BJP ಸರ್ಕಾರನೇ ಇದ್ದಿದ್ದು. ಅವಾಗೇನು ಶಕ್ತಿ ಕಾರ್ಯಕ್ರಮ ಇರಲಿಲ್ಲ. ಇವ್ರು ಯಾಕೆ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರು? 2020ರಲ್ಲಿ ಕೇವಲ 60 ರೂಪಾಯಿ ಇತ್ತು ಡೀಸೆಲ್ಲು, ಈಗ 90 ಚಿಲ್ಲರೆ ಆಗಿದೆ. ಯಾಕೆ ಇವರು 12% ಜಾಸ್ತಿ ಮಾಡಿದ್ರು BJPಯವರು? ಇವತ್ತು ಹೋಗಿ ಮೆಜೆಸ್ಟಿಕ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತಾರಲ್ಲ, ಇವ್ರದ್ದೇ ಸರ್ಕಾರ ಇದ್ದಿತ್ತು. ಆಮೇಲೆ ಹೊಸ ಬಸ್ಸುಗಳು ಸೇರ್ಪಡೆ ಎಲ್ಲ ಕೊಟ್ಟಿದ್ದೀನಿ ನೋಡಿ. ಒಟ್ಟು 5,800. ಅದರಲ್ಲಿ ಈಗ ರಸ್ತೆಗೆ ಬಂದಿರತಕ್ಕಂಥದ್ದೇ ಅಥವಾ 4,000 ಮೇಲೆ ಬಂದ್ಬಿಟ್ಟಿದೆ. 4,340 ಬಸ್ಸುಗಳು ಈಗಾಗಲೇ ರಸ್ತೆಗೆ ಬಂದಿದೆ. ಇನ್ನೂ 1,500 ಬರುತ್ತೆ. ಆಮೇಲೆ 9,000 ಜನಕ್ಕೆ ನಾವು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ. ಹಿಂದೆ 2016ರಲ್ಲಿ ಲಾಸ್ಟ್ ರಿಕ್ರೂಟ್ಮೆಂಟ್ ಮಾಡಿದ್ದು ನಾನು ಮಿನಿಸ್ಟರ್ ಆಗಿದ್ದಾಗ. 14,000 ಜನ ರಿಟೈರ್ಡ್ ಆಗಿದ್ದರು, ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ಈಗ 9,000 ಜನ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಆಮೇಲೆ 1,000 ಜನಕ್ಕೆ ಅನುಕಂಪದ ಆಧಾರದ ಮೇಲೆ 4 ಕಾರ್ಪೊರೇಷನ್ನಲ್ಲಿ ನಾವು ಈಗಾಗಲೇ ಕೆಲಸಕ್ಕೆ ತೊಗೊಂಡ್ಬಿಟ್ಟಿದ್ದೀವಿ. ಒಟ್ಟು 10,000 ಜನ ನಾವು ರಿಕ್ರೂಟ್ಮೆಂಟು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಇದ್ರ ಜೊತೆಗೆ ನೇಮಕಾತಿ ವಿವರ ಆಯಿತು. ಆಮೇಲೆ 4 ಸಾರಿಗೆ ನಿಗಮಗಳ ನೌಕರರ ವೇತನ ಪರಿಷ್ಕರಣೆ ಮಾಡಿರುವ ವಿವರ, ವೇತನ ಪರಿಷ್ಕರಣೆದನ್ನು ಕೊಟ್ಟಿದ್ದೀವಿ. ಆಮೇಲೆ ಆದಾಯನೂ ಅಷ್ಟೇ ನೋಡಿ. 2019-20ರಲ್ಲಿ 8,172 ಕೋಟಿ ಇತ್ತು. ಆಮೇಲೆ ಕೋವಿಡಲ್ಲಿ ಸಹಜವಾಗಿ ಕಡಿಮೆ ಆಯಿತು, 4,000 ಚಿಲ್ಲರೆ. ಆಮೇಲೆ 21-22ರಲ್ಲಿ 5,197 ಕೋಟಿ ಆಯಿತು. 22-23ರಲ್ಲಿ 8,399 ಕೋಟಿ ಆಯಿತು ಆದಾಯ. 23-24ರಲ್ಲಿ 10,147 ಕೋಟಿ ಆಗಿದೆ. ಅಂದರೆ ಆದಾಯ ಕೂಡ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ. ಈ BJPಯವರಿಗೆ ಆದಾಯ ಯಾವುದು ಅಂತ ಗೊತ್ತಿಲ್ಲ, ಲಾಭ ಯಾವುದು ಅಂತ ಗೊತ್ತಿಲ್ಲ. ನಾವು ಆದಾಯ ಜಾಸ್ತಿ ಆಯಿತು ಅಂದರೆ ಸುಮ್ಮನೆ ಟ್ವೀಟ್ ಮಾಡ್ತಾ ಇರ್ತಾರೆ. ಅವರ ಟ್ವೀಟ್ನ ಅವರು ಬೇರೆ ಒಂದಷ್ಟು ಜನ ಇಟ್ಕೊಂಡ್ಬಿಟ್ಟಿರ್ತಾರೆ BJP ಆಫೀಸಲ್ಲಿ. ಆದಾಯಕ್ಕೂ ಲಾಭಕ್ಕೂ ವ್ಯತ್ಯಾಸನೇ ತಿಳಿದೇ ಇರತಕ್ಕಂಥ BJP ಮುಖಂಡರಿಗೆ ನಾವು ಏನು ಅರ್ಥ ಮಾಡ್ಕೊಳ್ಳೋದು ನನಗೇನೂ ಅರ್ಥ ಆಗ್ತಿಲ್ಲ. ಆಮೇಲೆ ಟ್ರಿಪ್ಗಳು ಅಷ್ಟೇ, 17,000 ಟ್ರಿಪ್ಸು BJP ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ನಾವು ಜಾಸ್ತಿ ಮಾಡಿದ್ದೀವಿ. ಆಮೇಲೆ ಹೊಣೆಗಾರಿಕೆಗಳು ಎಲ್ಲನೂ ಕೊಟ್ಟಿದ್ದೀವಿ ನೋಡಿ, ಡೀಟೇಲಾಗಿ ಕೊಟ್ಟಿದ್ದೀವಿ. ಇವತ್ತು ಈ ಅನಿವಾರ್ಯ ಕಾರಣಗಳಿಂದ ನಮಗೆ 5,900 ಕೋಟಿ ಇವರು ಸಾಲ ಹಿಡದೆ ಹೋಗಿದ್ರೆ ನಾವು ಬಸ್ ದರ ಏರಿಸ್ತಿರ್ಲಿಲ್ಲ, ಇನ್ನೂ ಸ್ವಲ್ಪ ದಿನ ಮುಂದುವರಿಸ್ತಾ ಇದ್ವಿ. ಆದರೆ 5,900 ಕೋಟಿ ಸಾಲ ಇಟ್ಬಿಟ್ಟು ಇವರು ಮತ್ತು ಈಗ ನಮಗೆ ಪ್ರತಿದಿನ ಬರೀ ಡೀಸೆಲ್ಲು ಮತ್ತು ಸ್ಯಾಲ್ರೀಸ್ಗೆ 9.25 ಕೋಟಿ ನಮಗೆ ಹೆಚ್ಚುವರಿ ಖರ್ಚಾಗ್ತಾ ಇರೋದ್ರಿಂದ ಪುರುಷರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ. ಏನು ಈಗ ಬೆಲೆ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಆದರೂ ಕೂಡ ಅನಿವಾರ್ಯವಾಗಿ ನಾವು ಏರಿಸುವಂಥ ವಾತಾವರಣ ಬಂತು. ಇದಿಷ್ಟು ತಮಗೆ ಮಾಹಿತಿ ಕೊಡೋಣ ಅಂತ